ಮಾಡ್ತಾ ಇದ್ದೀರಾ? ಕಾಣಿಸ್ತಿಲ್ವಾ? ತಿಂಡಿ ತಿಂತಾ ಇದ್ದೀವಿ. ತಿಂಡಿ ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತು. ಆದ್ರೆ ಇದು ಇಬ್ರು ಕೊಲೀಗ್ಸ್ ಕೂತ್ಕೊಂಡು ತಿಂಡಿ ಮಾಡ್ತಿರೋ ತರ ಇಲ್ಲ, ಇಬ್ರು ಲವರ್ಸ್ ಕೂತ್ಕೊಂಡು ತಿಂಡಿ ಮಾಡ್ತಿರೋ ತರ ಇದೆ. ಆಫೀಸಲ್ಲಿ ನಿಮ್ಮಿಬ್ರ ಬಗ್ಗೆ ತಪ್ಪಾದ ಅಭಿಪ್ರಾಯ ನನಗ್ ಮಾತ್ರ ಅಲ್ಲ, ಇಡೀ ಸ್ಟಾಫ್ಗೆ ಇದೆ. ಇದಕ್ಕೇನ್ ಹೇಳ್ತೀರಾ? ಮೋನಿಕಾ, ನಿನಗೆ ಆಲ್ರೆಡಿ ನಾನು ಕರೆದು ವಾರ್ನಿಂಗ್ ಮಾಡಿದ್ದೀನಿ, ಆದ್ರೂ ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ಮೇಡಮ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ. ನಾನ್ ಮಾತಾಡ್ತಾ ಇರೋದು ಮೋನಿಕಾ ಹತ್ರ. ಸುಮ್ನೆ ಏನು ಗೊತ್ತಿಲ್ಲದೆ ಮಧ್ಯದಲ್ಲಿ ಬಾಯ್ ಹಾಕಿದ್ರೆ ಸರಿ ಇರಲ್ಲ. ಅಂಡರ್ಸ್ಟ್ಯಾಂಡ್? ಅರ್ಥಗಳು ಅಪಾರ್ಥದ ರೂಪ ಪಡ್ಕೊಳ್ತಾ ಇರೋದಕ್ಕೆ ಮಧ್ಯ ಬಂದು ನಾನಿವಾಗ ಮಾತಾಡ್ಬೇಕಾಗ್ತಾ ಇದೆ. ಅದನ್ನ ನೀವುಗಳು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಅಲ್ಲ ಮೋನಿಕಾ, ಮದುವೆ ಆಗಿರೋ ಗಂಡ್ಸವ್ರು, ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಹೇಳಿದ್ಮೇಲೂ ನೀನ್ ಮತ್ತೆ ಹೀಗೆ ಮಾಡ್ತಿದ್ಯಲ್ಲ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನೋಡು ಮೋನಿಕಾ, ಗಂಡು ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಆದ್ರೆ ಹೆಣ್ಮಕ್ಳು ಒಂದು ಸಣ್ಣ ತಪ್ಪು ಮಾಡಿದ್ರು ಅವಳ ಜೀವನನೇ ಹಾಳು ಮಾಡುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಜೀವನನೇ ಹಾಳಾಗೋದು. ಅದ್ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಒಂದ್ಸಲ ಕರೆದು ವಾರ್ನ್ ಮಾಡಿದ್ಮೇಲೂ ಮತ್ತೆ ಅದನ್ನೇ ಮಾಡಿದ್ರೆ ಅದು ತಪ್ಪು ಅಂತ ಅನ್ನಿಸ್ಕೊಳ್ಳಲ್ಲ. ಬೇಕು ಅಂತ ಹಠಕ್ ಬಿದ್ದು ಮಾಡ್ದಂಗಿರುತ್ತೆ. ಒಂದ್ ವೇಳೆ ನೀನೇನಾದ್ರೂ ಅದನ್ನೇ ಮಾಡಕ್ ಹೊರಟಿದ್ರೆ ನಾನು ಹಠಕ್ ಬಿದ್ದು ಏನ್ ಮಾಡ್ಬೇಕೋ ಆ ಕೆಲ್ಸನೇ ಮಾಡ್ತೀನಿ. ಆಗ ನಿಮ್ಮಿಬ್ರು ಮರ್ಯಾದೆನು ರಸ್ತೆಯಲ್ಲಿ ಹರಾಜಾಗತ್ತೆ, ಅದನ್ನ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ತನಕ ಸ್ಟಾಫ್ಗಳ ಮಧ್ಯೆ ನಾನು ತಪ್ಪಾದ ಸಂಬಂಧಗಳನ್ನ ನೋಡಿಲ್ಲ, ಅವ್ರ ಬಗ್ಗೆ ಗಾಸಿಪ್ಗಳನ್ನು ನಾನು ಕೇಳಿಲ್ಲ. ಫಸ್ಟ್ ಟೈಮ್ ನಿಮ್ಮಿಬ್ರ ಬಗ್ಗೆ ಇಡೀ ಆಫೀಸೇ ಮಾತಾಡ್ಕೊಳ್ತಾ ಇದೆ. ಹಾಗಾಗಿ ಇದೆಲ್ಲ ಈ ಕ್ಷಣಕ್ಕೆ ಸ್ಟಾಪ್ ಆಗಬೇಕು. ಇಲ್ಲಾಂದ್ರೆ ನಾನು ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗತ್ತೆ. ಇದೇ ಫೈನಲ್ ವಾರ್ನಿಂಗ್. ಇನ್ನೊಂದ್ಸಲ ನೀವಿಬ್ರು ಒಟ್ಟಾಗಿರೋದನ್ನ ನಾನ್ ನೋಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಈ ಕಾವೇರಿದು ದಿನೇ ದಿನೇ ಅತಿ ಆಗ್ತಾ ಇದೆ. ಬೇಕು ಬೇಕು ಅಂತಾನೆ ನನ್ನ ಮತ್ತೆ ಮೋನಿಕಾನ ಟಾರ್ಗೆಟ್ ಮಾಡ್ತಿರೋ ಹಾಗಿದೆ. ಮೋನಿಕಾ ನನ್ನ ಜೊತೆ ಕ್ಲೋಸ್ ಆಗಿದ್ರೆ ಇವಳಿಗೇನು ಕಷ್ಟ? ಇವಳು ಮಾತ್ರ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಆ ಮುದ್ಕದ ಮದುವೆ ಆಗಿ ಆರಾಮಾಗಿರ್ಬೋದು. ನಾನು ಮೋನಿಕನ ಜೊತೆ ಕ್ಲೋಸ್ ಆಗಿದ್ರೆ ಅದೇ ತಪ್ಪು. ಅಷ್ಟಕ್ಕೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾಳೆ. ಪಾಪ, ಇದರಿಂದ ನನ್ನ ಮೋನಿ ಡಾರ್ಲಿಂಗ್ಗೆ ಅದೆಷ್ಟು ನೋವಾಯ್ತೋ ಏನೋ. ಅವಳು ಸಮಾಧಾನಕ್ಕಾದರೂ ಏನಾದರೂ ಮಾಡಲೇಬೇಕು. ಅದು ಅಲ್ಲದೆ ಪೂರ್ಣಿಗೆ ಹೇಳ್ತೀನಿ ಅಂತ ನನ್ನನ್ನೇ ಇಂಡೈರೆಕ್ಟಾಗಿ ಹೆದರ್ಸ್ತಾ ಇದ್ದಾಳೆ. ಅವಳೇನು ಹುಲಿನೋ ಇಲ್ಲ ಸಿಂಹನೋ ನಾನು ಹೆದರ್ಕೊಳಕ್ಕೆ? ಯಾದೇ ಗಂಡುಗಲಿ ಹೆಂಡ್ತಿಗೆ ಹೆದರ್ಕೊಳ್ಳೋ ಮಗನೇ ಅಲ್ಲ. ಅಯ್ಯೋ, ಇದೇನಿದು? ಹೇಳುತ್ತಿದ್ದಂಗೆ ಪೂರ್ಣಿನೇ ಫೋನ್ ಮಾಡ್ತಿದ್ದಾಳೆ. ನನಗೇನು ಭಯ?
ಕಾಲ್ ರಿಸೀವ್ ಮಾಡಿ ಕಡಕ್ಕ ಕೇಳ್ತೀನಿ. ಅಲ್ಲ, ಅಪ್ಪಿ ತಪ್ಪಿ ಕಾವೇರಿ ಏನಾದರೂ ವಿಷಯ ಹೇಳ್ಬಿಟ್ಲಾ? ಹೆಣ್ಣು ಗಂಡಿನ ಯಾವ ಥರ ಚಟ್ಗಳು ಬೇಕಾದ್ರೂ ಸಹಿಸ್ಕೊಂಡ್ಬಿಡ್ತಾಳೆ. ಇನ್ನೊಂದು ಹುಡುಗಿ ಜೊತೆ ಇದ್ದ ಅನ್ನೋ ವಿಷಯ ಮಾತ್ರ ಸಹಿಸ್ಕೊಳ್ಳಲ್ಲ. ಆಮೇಲೆ ಅವಳು ನನ್ನ ಕೊಂದೇ ಬಿಡ್ತಾಳಷ್ಟೇ. ಏನು ಮಾಡಲಿ? ಅದೇ, ನೀನ್ ಯಾಕೆ ಹೆದರ್ಕೋತೀಯಾ? ಧೈರ್ಯ, ನೀನ್ ಅವಳು ಗಂಡ. ಮಾತಾಡ್ತೀನಿ. ಹಲೋ. ಯಾಕ್ರಿ ಫೋನ್ ರಿಸೀವ್ ಮಾಡಕ್ ಇಷ್ಟೊತ್ತು? ಅದು ಪೂರ್ಣಿ, ಫೈಲಲ್ಲಿ ಅಲ್ಲಲ್ಲ ಸಿಸ್ಟಮಲ್ಲಿ ಫೈಲ್ ಅಪ್ಡೇಟ್ ಮಾಡ್ತಾ ಇದ್ದೆ. ಅದನ್ನ ನನ್ನ ಫೈಲ್ನ ಸೇವ್ ಮಾಡಿ ನಿನ್ನ ಕಾಲ್ನ ರಿಸೀವ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗ್ಬಿಡ್ತು ನೋಡು. ಯಾಕೆ ಅಂದ್ರೆ ಕೇಳ್ಬಾರ್ದಾ? ಅಯ್ಯೋ, ಕೇಳ್ಬೋದು ಕಣೆ, ಕೇಳ್ಬೋದು. ನಿನ್ನ ತಂಗಿ ಏನಾದರೂ ಫೋನ್ ಮಾಡಿಲ್ಲ? ಅವಳು ಯಾಕೆ ನನಗೆ ಫೋನ್ ಮಾಡ್ತಾಳೆ? ಅವಳು ಮಾಡಿದ್ರು ನಾನು ಯಾಕೆ ಅವಳ ಜೊತೆ ಮಾತಾಡ್ಲಿ? ಹೌದಾ, ಸರಿ. ನೀನೇನು ಫೋನ್ ಮಾಡಿದ್ದು? ಆಫೀಸಿಂದ ಬರ್ತಾ ತರಕಾರಿ ತಗೊಂಡ್ ಬನ್ನಿ ಅಂತ ಹೇಳೋಣ ಅಂತ ಮಾಡಿದ್ದೆ. ಹಾಗೆ ರಾತ್ರಿಗೆ ನಿಮ್ಗೆ ಅಡ್ಗೆಗೆ ಏನು ಮಾಡಬೇಕು? ಅಯ್ಯ, ಏನಾದರೂ ಮಾಡೆ. ಆದರೆ ನನ್ನ ಪಾನಿನ ಊಟಕ್ಕೆ ಒಂದಷ್ಟು ವಿಷಯ ಬರೆಸ್ಕೊಟ್ಬಿಡು, ಆಯ್ತಾ? ರೀ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇನ್ನೇನೇ ಮಾಡಲಿ, ನಿನ್ನ ತಂಗಿಯಿಂದ ನಾನು ನೆಮ್ಮದಿಯಾಗಿ ಬದುಕಕ್ಕಾಗ್ತಾ ಇಲ್ಲ. ದಿನಾನು ನನ್ನ ಒಬ್ಬೊಬ್ರು ಟಾರ್ಗೆಟ್ ಮಾಡಿ ಅವಮಾನ ಮಾಡಿ ಆಫೀಸಿಂದ ಹೊರಗೆ ಕಳ್ಸಕ್ಕೆ ನೋಡ್ತಾ ಇದ್ದಾರೆ. ನಿನ್ನ ತಂಗಿನೂ ಇವತ್ತು ಅದೇ ಕೆಲಸ ಮಾಡಕ್ಕೆ ಹೊರಟಿದ್ಲು. ಏನ್ ಮಾಡಿದ್ಲು? ಆಫೀಸಲ್ಲಿ ನನ್ನ ಕೊಲೀಗ್ ಒಬ್ಳು ಕ್ಲೋಸ್ ಆಗಿ ಫ್ರೆಂಡ್ ಆಗಿ ಮಾತಾಡಿದ್ದಕ್ಕೆ ನಮ್ಮಿಬ್ರ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡಿ ಸಂಬಂಧ ಕಟ್ಟಿ ಆಫೀಸಿಂದ ಹೊರಗೆ ಹಾಕ್ತೀನಿ ಅಂತ ನನ್ನನ್ನೇ ಹೆದರಿಸ್ತಾ ಇದ್ದಾಳೆ ಕಣೆ. ಅಲ್ಲ ಪೂರ್ಣಿ, ನಾನು ಯಾವತ್ತಾದ್ರೂ ನಿನಗೆ ಅತ್ತೆಗೆ ಮೋಸ ಮಾಡೋ ಥರ ಕಾಣಿಸ್ತೀನಾ? ಅವಳು ತಪ್ಪನ ಮುಚ್ಚಾಕಿ ನಿಮ್ಮ ಹತ್ರ ಒಳ್ಳೋಳಾಗೋದಕ್ಕೆ ನನ್ನನ್ನ ಕೆಟ್ಟೋಳು ಮಾಡೋದಕ್ಕೆ ಹೊರಟಿದ್ದಾಳೆ ಕಣೆ. ತಪ್ಪು ಮಾಡಿ ಬಯಸ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ತಪ್ಪೇ ಮಾಡ್ದಲೆ ಎಲ್ರ ಮುಂದೆ ಅವಮಾನ ಮಾಡಿಸ್ಕೊಂಡ್ರೆ ಬದುಕಿರ್ಲೇಬಾರ್ದು ಅನ್ಸತ್ತೆ ಪೂರ್ಣಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಅವತ್ತು ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾರಿ ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಾಗ ಪೊಲೀಸವ್ರು ಮನೆಗೆ ಕರ್ಕೊಂಡ್ಬಂದು ಬಿಟ್ರಲ್ಲ, ಅವತ್ತು ನಾನು ಇವಳ ಜೊತೆ ಹೋಗಿದ್ದೆ ಅಂತ ತಪ್ಪಾಗಿ ಮಾತಾಡ್ತಿದ್ದಾಳೆ ಕಡೆ. ಈ ಮಾತ್ಗೆ ನನಗೆ ನೇಣು ಹಾಕೊಂಡು ಸಾಯ್ಬೇಕು ಅಂತ ಅನಿಸ್ತಿದೆ ಕಡೆ. ನನ್ನ ಪಾಲ್ಗೆ ಸೀತೆ ಲಕ್ಷ್ಮಿ ತರ ಹೆಂಡತಿ ಸಿಕ್ಕಿರ್ಬೇಕಾದ್ರೆ ನಾನು ಯಾಕೆ ಇನ್ನೊಂದು ಹುಡುಗಿ ನೋಡ್ಲಿ? ನಾನು ಯಾಕೆ ಪೂರ್ಣಿದಿನಿಗೆ ಮೋಸ ಮಾಡ್ಲಿ? ರೀ, ಅಳ್ಬೇಡಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಹಿಸ್ಕೊಳ್ಳಿ ಪೂರ್ಣಿ? ಗಂಡನ ಬಗ್ಗೆ ಏನೇ ಹೇಳಿದ್ರು ಹೆಂಡತಿ ಸಹಿಸ್ಕೋತಾಳೆ, ಅದರಲ್ಲೂ ನೀನು ಡಬಲ್ ಸಹಿಸ್ಕೋತ್ಯಾ. ಆದ್ರೆ ಒಂದು ಹುಡುಗಿ ಜೊತೆ ಸಂಬಂಧ ಇದೆ ಅಂದ್ರೆ ಯಾವ ಹೆಂಡತಿ ತಾನೇ ಸಹಿಸ್ಕೋತಾಳೆ? ನಂಬುದಕ್ಕಿಂತ ಅನುಮಾನ ಪಡದೆ ಜಾಸ್ತಿ ಕಣೆ. ಆದ್ರೆ ನಿಮ್ ವಿಷಯದಲ್ಲಿ ಯಾರು ಏನೇ ಹೇಳಿದ್ರು ನಾನ್ ನಿಮ್ಮ ಮೇಲೆ ಅನುಮಾನ ಪಡಲ್ಲ. ನನ್ ಗಂಡ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮನೆಗ್ ಬನ್ನಿ. ಥ್ಯಾಂಕ್ ಯು ಪೂರ್ಣಿ, ಥ್ಯಾಂಕ್ ಯು ಸೋ ಮಚ್. ಕಾವೇರಿ, ಪೂರ್ಣಿನ ಇಟ್ಕೊಂಡು ನನಗೆ ಚೆಕ್ ಇಡೋದಕ್ಕೆ ನೋಡಿದೆ ಅಲ್ವಾ? ಅದೇ ಪೂರ್ಣಿನ ಇಟ್ಕೊಂಡು ನಿನಗೆ ಚೆಕ್ಮೇಟ್ ಕೊಟ್ಟಿದ್ದೇನೆ. ಸಾಧ್ಯವಾದರೆ ಈ ಚದುರಂಗದ ಆಟದಲ್ಲಿ ಗೆಲ್ಲೋ.